ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಬಾರಿ ರೈತರು ಸ್ಮಾರ್ಟ್ ಮೀಟರ್ ವಿರುದ್ಧ ಪ್ರತಿಭಟನೆಯನ್ನು ಕಳೆದ ವಾರದಲ್ಲಿ ಮಾಡಿದ್ದಾರೆ. ರೈತರ ಮನೆಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಸರ್ಕಾರದ ಒಂದು ಉದ್ದೇಶ ಆಗಿರೋಂಥದ್ರಿಂದ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ಬಳಕೆ ಮಾಡೋಂಥ ರೈತರು ಅವ್ರ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಅಂದರೆ ಇದ್ರ ಉದ್ದೇಶ ಸಂಪೂರ್ಣವಾಗಿ ಈ ಸರ್ಕಾರ ಸ್ಮಾರ್ಟ್ ಮೀಟರ್ ಅನ್ನೋವಂಥದ್ದನ್ನು ಒಂದು ದೊಡ್ಡ ಭ್ರಷ್ಟಾಚಾರದ ಅಂದರೆ ಒಂದು ಮನಿ ಮೇಕಿಂಗ್ ಆಗಿರೋವಂಥ ಉದ್ದೇಶಕ್ಕೋಸ್ಕರ ಸ್ಮಾರ್ಟ್ ಮೀಟರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. 3 ಸಾರಿ ಪ್ರತಿಭಟನೆ ಮಾಡಿದ್ದಾರೆ ರೈತರು. ನಮ್ಮ ಮನೆಗಳಿಗೆ ಯಾಕೆ ನೀವು ಸ್ಮಾರ್ಟ್ ಮೀಟರ್ ಹಾಕ್ತಾ ಇದ್ದೀರಾ? ಕೇವಲ 2-3 ವರ್ಷದಿಂದ ಮೀಟರ್ಗಳನ್ನ ಬದಲಾವಣೆ ಮಾಡಿರೋಂಥದ್ದು, ಈಗ ಸ್ಮಾರ್ಟ್ ಮೀಟರ್ನ ಹಾಕ್ತಾ ಇದ್ದೀರಾ ಅನ್ನೋಂಥದಕ್ಕೆ ಅವ್ರ ಹತ್ರ ಸರಿಯಾದಂಥ ಉತ್ತರ ಇಲ್ಲ. ಹಾಗಾಗಿ ಇದು ಈಗ ಅವರು ಏನು ಕೋರ್ಟ್ನಿಂದ ನಿರ್ದೇಶನ ಬಂದಿದೆ, ಬಹುಶಃ ಇದಕ್ಕೆ ಸಂಪೂರ್ಣವಾದಂಥ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಂಧನ ಸಚಿವರು ಇಬ್ಬರು ಕೂಡ ಕೊಡಬೇಕು. ಸಾವಿರಾರು ಕೋಟಿಯ ಮೊತ್ತದ ಸ್ಮಾರ್ಟ್ ಮೀಟರನ್ನು ಖರೀದಿ ಮಾಡುವಂಥದ್ರಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ 1 ಕಿಲೋಮೀಟರ್ ಅಂತ ಮನೆಗೆ ಸ್ಮಾರ್ಟ್ ಮೀಟರ್, ಅದಕ್ಕೆ ಸರ್ಚಾರ್ಜ್ 2%. ಹೀಗೆ ಇದು ಯಾರನ್ನ ಇವರು ಹಣ ಮಾಡೋಂಥದಕ್ಕೆ ಇದರಲ್ಲಿ ಒಂದು ದೊಡ್ಡ ಅವಕಾಶವನ್ನು ಈ ಸರ್ಕಾರ ಮಾಡ್ಕೊಂಡಿದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ, ನಾನು ಶಾಸಕರುಗಳಿಗೆ ಅಭಿನಂದನೆ ಕೂಡ ತಿಳಿಸ್ತೇನೆ. ವಿರೋಧ ಪಕ್ಷವಾಗಿ ಒಂದು ದೊಡ್ಡ ಪ್ರಾರಂಭಿಕ ಹಂತದ ಜಯ ನಮಗೆ ಅಲ್ಲಿ ಸಿಕ್ಕಿದೆ. ಇದನ್ನೇ ಅವರು ಒಬ್ಬ ಜವಾಬ್ದಾರಿಯುತ ಮಂತ್ರಿ ಆಗಿದ್ದರೆ ಖಂಡಿತ ಇದು ಕೋರ್ಟಿನ ಆದೇಶ ಆದ ಮರುಕ್ಷಣವೇ ಅವರು ರಾಜೀನಾಮೆ ನೀಡಬೇಕಾಗಿತ್ತು. ಆದರೂ ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇರೋಂಥದ್ದು, KJ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಅವ್ರು ರಾಜೀನಾಮೆ ಕೊಡೋಕೆ ರೆಡಿ ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರು ಅವ್ರನ್ನ ವಜಾ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಡಬೇಕು.